ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಗಗನ್. ಚೈತನ್ಯ ಮಂತ್ರಮಾಲದ 16ನೇ ದಿನದ ಶುಭಾಶಯಗಳು. ಇವತ್ತು ನಾನು ಮಾತಾಡಬೇಕಾಗಿರೋದು ಅವಕಾಶ ಪದೇ ಪದೇ ಸಿಗುವುದಿಲ್ಲ. ಅವಕಾಶ ಪದೇ ಪದೇ ಸಿಗುವುದಿಲ್ಲ. ಯಾವತ್ತಾದರೂ ಒಂದು ಅವಕಾಶ ಬಂದರೆ ಅದನ್ನು ನಾವು ಬಳಸಿಕೊಳ್ಳಬೇಕು. ನಾನು ಅದರ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ದಿನ ಒಂದು ಊರಿನಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ನಲ್ಲಿ ಬೆಂಜ್ ಕಾರು ಬಂದು ನಿಲ್ಲುತ್ತದೆ. ಆ ಬೆಂಜ್ ಕಾರಿನ ನಿಲ್ಲುತ್ತಾಗ ಪೆಟ್ರೋಲ್ ಬ್ಯಾಂಕ್ ಹುಡುಗ ಒಂದು ಕ್ಷಣ ಖುಷಿಯಾಗುತ್ತಾನೆ ಮತ್ತು ಅವನು ಶಾಕ್ ಆಗುತ್ತಾನೆ. ಆ ಕಾರಿನ ಓನರ್ ಇಳಿದು ಬಂದು ಆ ಹುಡುಗನನ್ನು 3,000 ಪೆಟ್ರೋಲ್ ಹಾಕು ಎಂದು ಹೇಳಿದಾಗ ಆ ಹುಡುಗ ಪೆಟ್ರೋಲ್ ಹಾಕುತ್ತಾ ಆ ಕಾರನ್ನೇ ನೋಡುತ್ತಿರುತ್ತಾನೆ. ಆ ಓನರ್ ಇದ್ದವನು ಏನಪ್ಪ ನೋಡುತ್ತಿದೀಯಾ ಹಂಗೆ ಎಂದು ಕೇಳುತ್ತಾನೆ. ನೋಡುತ್ತೀಯ ಎಂದು ಕೇಳಿದಾಗ ಆ ಹುಡುಗ, ಸರ್, ನಾನು ಇಂಥ ಕಾರಿನಲ್ಲಿ ಓಡಾಡಬೇಕು ಅಂತ ಆಸೆ ಇದೆ. ನಾನು ಏನ್ ಮಾಡ್ಬೇಕು ಅಂತ ಕೇಳ್ತೇನೆ. ಅವಾಗ ಆ ಓನರ್ ಇದ್ದವನು, ನನ್ನ ತರ ಕಷ್ಟಪಟ್ಟರೆ ನೀನು ಸಹ ಇಂಥ ಕಾರಿನಲ್ಲಿ ಓಡಾಡಬಹುದು. ಹೇಗೆಂದರೆ ನಾನು ಒಂದು ಬಿಸ್ನೆಸ್ ಮಾಡಿದಾಗ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿದಾಗ ನಾನು ಈ ತರ ಕಾರಿನಲ್ಲಿ ಓಡಾಡಲು ಸಾಧ್ಯವಾಯಿತು. ನೀನು ಸಹ ನನ್ನ ತರ ಕಷ್ಟಪಟ್ಟರೆ ಇಂಥ ಕಾರಿನಲ್ಲಿ ಓಡಾಡಬಹುದು. ಹೇಗೆಂದರೆ ನಾನು ನಿನಗೆ ಹೇಳುತ್ತೀನಿ, ನಾಳೆ ನನ್ನ ಆಫೀಸಿಗೆ ಬಾ ಎಂದು ಅವನು ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಅಲ್ಲಿಂದ ತೆರಳುತ್ತಾನೆ. ತೆರಳಿದಂತ ಆ ಹುಡುಗ ವಿಸಿಟಿಂಗ್ ಕಾರ್ಡ್ ಅನ್ನು ನೋಡುತ್ತಾ ನನ್ನ ತಲೆಯಲ್ಲಿ ಏನಾದರೂ ಕೆಟ್ಟದಿರಬಹುದಾ, ಅವರು ಏನಾದರೂ ಹೇಳಬಹುದಾ, ನನಗೆ ಕೆಟ್ಟದನ್ನು ಇದ್ದರೆ ನನಗೆ ಬೈಯಬಹುದಾ ಎಂದುಕೊಂಡು ಆ ಹುಡುಗ ಆ ವಿಸಿಟಿಂಗ್ ಕಾರ್ಡ್ ಅನ್ನು ಅಲ್ಲೇ ಇದ್ದ ಡಸ್ಟ್ಬಿನ್ ನಲ್ಲಿ ಎಸೆದು ಹೋಗುತ್ತಾನೆ. ಸ್ವಲ್ಪ ದಿನಗಳು ಕಳೀತಾ ಅಲ್ಲೇ ದೊಡ್ಡ ದೊಡ್ಡ ಕಾರುಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. ಆ ಹುಡುಗ ಸ್ವಲ್ಪ ದಿನಗಳು ಕಳೀತಾ ಇದ್ದಾಗ 3 ವರ್ಷಗಳ ನಂತರ ಅದೇ ಜಾಗದಲ್ಲಿ ಇನ್ನೊಂದು ಬೆಂಜ್ ಕಾರು ಬರುತ್ತದೆ. ಬಂದಾಗ ಆ ಹುಡುಗನು ಅಲ್ಲಿ ನೋಡುತ್ತಿರುತ್ತಾನೆ. ಬಂದು ಪೆಟ್ರೋಲ್ ಹಾಕಿಸ್ಕೊಳ್ಳಲು ಬರುತ್ತಾನೆ. ಆ ಓನರ್ ಇದ್ದವನು 3,000 ಪೆಟ್ರೋಲ್ ಹಾಕು ಎಂದು ಹೇಳಿದಾಗ ಆ ಹುಡುಗ ಪೆಟ್ರೋಲ್ ಹಾಕುತ್ತಾ ಇರುವಾಗ ಆ ಓನರ್ ಇದ್ದವನು ಆ ಹುಡುಗನನ್ನು, ನೀನು 3 ವರ್ಷದ ಹಿಂದೆ ಇಲ್ಲಿ ಒಬ್ಬರು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಹೋಗಿದ್ರಲ್ಲ, ಅದನ್ನ ನೋಡಿದ್ಯಾ ಎಂದು ಕೇಳುತ್ತಾರೆ. ಆ ಹುಡುಗ, ಹೌದು, ನಿಮ್ಗೆ ಹೇಗೆ ಗೊತ್ತು ಎಂದು ಹೇಳಿದಾಗ ಅವನು, ನೀನು ಅದನ್ನು ಕಸದ ಬುಟ್ಟಿಯಲ್ಲಿ ಎಸೆದೆ ಅಲ್ವಾ ಎಂದು ಹೇಳುತ್ತಾನೆ. ಕಸದ ಬುಟ್ಟಿಯಲ್ಲಿ ಎಸೆದೆ ಎಂದು ಹೇಳಿದಾಗ ಅವಾಗ, ಹೌದು, ನಿಮಗೆ ಹೇಗೆ ಗೊತ್ತು ಅದೆಲ್ಲ ಎಂದು ಹೇಳುತ್ತಾನೆ. ಹೌದು, ನಾನು ಇದೇ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದೆ. ಆ ಕಸದ ಬುಟ್ಟಿಯಲ್ಲಿ ಎಸೆದ ವಿಸಿಟಿಂಗ್ ಕಾರ್ಡ್ ಅನ್ನು ನಾನು ತೆಗೆದುಕೊಂಡು ಅವರಿಗೆ ಫೋನ್ ಮಾಡಿದೆ. ಅವರು ನಾಳೆ ಬಾ, ನಾನು ಹೇಳಿಕೊಡುತ್ತೇನೆ ಎಂದು ಹೇಳಿದರು. ನಾನು ನಾಳೆ ಹೋದೆ. ಅವರು ನನಗೆ ಬಿಸ್ನೆಸ್ ಮಾಡುವುದು ಹೇಗೆ ಎಂದು ಹೇಳಿಕೊಟ್ಟರು. ನಾನು ಆ ತರ ಬಿಸ್ನೆಸ್ ಮಾಡಿ ಇವಾಗ ಈ ಸ್ಥಾನದಲ್ಲಿ ಬಂದೆ. ನೀನೇನಾದರೂ ಅವತ್ತು ವಿಸಿಟಿಂಗ್ ಕಾರ್ಡ್ ಅನ್ನು ಎಸೆದು ಹೋಗಿದ್ದರೆ ನೀನು ಈ ಸ್ಥಾನದಲ್ಲಿ ಬರುತ್ತಿದ್ದೆ. ನಾನು ಈ ಸ್ಥಾನದಲ್ಲಿ ಬರಲು ನೀನು ವಿಸಿಟಿಂಗ್ ಕಾರ್ಡ್ ಎಸೆದಿದ್ದಕ್ಕೆ ನಾನು ಈ ಸ್ಥಾನದಲ್ಲಿ ಬಂದೆ. ಇಲ್ಲದಿದ್ದರೆ ನೀನು ಆ ಸ್ಥಾನದಲ್ಲಿ ಇರುತ್ತಿದ್ದೆ. ನೀನು ಎಸೆದು ತಪ್ಪು ಮಾಡಿದೆ ಎಂದು ಅವನು ಅಲ್ಲಿಂದ ತೆರಳಿದನು. ನೀವು ಯಾವುದೇ ಅವಕಾಶ ಸಿಕ್ಕರೆ ನೀವು ಅದನ್ನು ಬಳಸಿಕೊಳ್ಳಬೇಕು. ನೀವು ಯಾವತ್ತಾದರೂ ಅವಕಾಶ ಸಿಕ್ಕಿದರೂ ಬಿಟ್ಟುಕೊಡಬಾರದು. ನಿಮಗೆ ಸಿಕ್ಕುವ ಅವಕಾಶವನ್ನು ನೀವೇ ಬಳಸಿಕೊಳ್ಳಬೇಕು.